ಯಡಿಯೂರಪ್ಪನವ್ರಿಗೆ ಬರಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ, ಗೋವಾದ CM ಅವ್ರಿಗೆ ಸಾಮರ್ಥ್ಯಕ್ಕೆ ಬರಲಿಕ್ಕೆ ಹೇಳಿದ್ದೇನೆ, ಮತ್ತು ಇನ್ನೂ ರಾಜ್ಯದ ಹಲವಾರು ನಾಯಕರು ಬರ್ತಾರೆ, ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಮತ್ತು ಉಳಿದ ನಾಯಕರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ನಾಯಕರು ಬರುವಂಥ ಸಾಧ್ಯತೆ ಇದೆ. ಇನ್ನೂ ಅವರು ದಿನಾಂಕ ನಿಗದಿ ಮಾಡಿಲ್ಲ ಮತ್ತು ಸ್ಥಳವನ್ನು ನಿಗದಿ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದೆ, ಮೋದಿಜಿಯವರು ಬರಬೇಕು, ಅವರು ಪಬ್ಲಿಕ್ ರ್ಯಾಲಿ ಮಾಡಬೇಕು, ಮತ್ತು ಯೋಗಿ ಆದಿತ್ಯನಾಥ್ ಅವರು ಬರಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಮಹಾರಾಷ್ಟ್ರದ ಕೆಲವು ನಾಯಕರು, ಫಡ್ನವೀಸ್ ಇರ್ಬೋದು, ಮತ್ತು ನಿತಿನ್ ಗಡ್ಕರಿ ಇರ್ಬೋದು, ಶಿಂದೆ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇದೆ. ಈಗ ನಿಮ್ಮ ಕಾಂಗ್ರೆಸ್ ನಿಮ್ಮ ಬಗ್ಗೆ ಬಹಳಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದೆ. ನೀವು ಅಧಿಕಾರದಲ್ಲಿದ್ದಾಗ ಬೆಳಗಾವಿಗೆ ಮೋಸ ಮಾಡಿದ್ರಿ, ಅನ್ಯಾಯ ಮಾಡಿದ್ರಿ, ಅನೇಕ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ರಿ, ಒಂದು ಒಂದೇ ಭಾರತ ರೈಲನ್ನು ತರಲಿಕ್ಕೆ ಆಗಲಿಲ್ಲ. ನೋಡಿ, ಈ ರೀತಿ ಆರೋಪವನ್ನು, ಗಂಭೀರವಾದ ಆರೋಪವನ್ನು ಮಾಡಿದ್ರಿ. ಅಭಿವೃದ್ಧಿ ಬೆಳಗಾವಿ ಅಭಿವೃದ್ಧಿಗೆ ನೀವೇ ಅಡ್ಡಗಾಲ ಹಾಕಿದ್ರಿ ಅಂತ ಹೇಳುವಂಥದ್ದು. ನೋಡಿ, ಈ ರೀತಿ ಚುನಾವಣೆ ಬಂದಾಗ ಆಪಾದನೆ ಮಾಡುವಂಥದ್ದು ಸಹಜ. ಹೀಗಾಗಿ ಬೆಳಗಾವಿ 30 ವರ್ಷದ ಸಂಬಂಧ ಇದೆ, ನಮ್ಮದು 30 ವರ್ಷ ಸಂಬಂಧ. ಇವತ್ತು ಸುವರ್ಣ ಸೌಧ ಇವತ್ತು ನಿರ್ಮಾಣ ಆಗಿದೆ. ಒಬ್ಬ ಸ್ಪೀಕರ್ ಇದ್ದಾಗ ಆ ಜಾಗ ಐಡೆಂಟಿಫೈ ಮಾಡಿ ಯಡಿಯೂರಪ್ಪರು, ನಾವು ಕುಮಾರಸ್ವಾಮಿಯವರು ಕೂಡ್ಕೊಂಡು ಭೂಮಿ ಪೂಜೆ ಮಾಡಿ ಇವತ್ತು ಸುವರ್ಣಸೌಧ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಚಾಲನೆ ಕೊಟ್ಟಿವಿ. ಸುವರ್ಣಸೌಧ ನಿರ್ಮಾಣ ಆದಾಗ ಅದರ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಆಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಮತ್ತು 30 ವರ್ಷದ ನಂಟಿನಲ್ಲಿ ಇದೊಂದು ಕರ್ಮಭೂಮಿಯಾಗಿ ನಾನು ಇಲ್ಲಿ ಸೇವೆ ಮಾಡಿದ್ದೇನೆ. 2 ಬಾರಿ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಇದರ ಜೊತೆಗೆ ಉಸ್ತುವಾರಿ ಮಂತ್ರಿ ಇದ್ದಾಗ, ಅದು ಕೋವಿಡ್ ಇರ್ಬೋದು, ಫ್ಲಡ್ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಇವತ್ತು ಸಹಭಾಗಿಯಾಗಿ ಅವರ ಆ ಧ್ವನಿಯಾಗಿ ನಿಂತು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು ಆ ಸಂಬಂಧ ಇದೆ. ಹೀಗಾಗಿ ಇವತ್ತು ಸುಮ್ಮನೆ ಇಲೆಕ್ಷನ್ ಬಂದದ ಅನ್ನುವಂಥ ಕಾರಣದ ಮೇಲೆ ಇವತ್ತು ಸೆಟ್ ಹಾಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ ಸುಳ್ಳು ಆಪಾದನೆ ಮಾಡುವಂಥದ್ದು ಅದರಲ್ಲಿ ಸತ್ಯಾಂಶ ಏನೂ ಇಲ್ಲ.